ಹರೇ ಕೃಷ್ಣ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಳಸಿ ಹಬ್ಬಕ್ಕೆ ಏನಪ್ಪ ನೈವೇದ್ಯ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಕೇವಲ ಒಂದು ಅರ್ಧ ಗಂಟೆಯಲ್ಲಿ ತಯಾರಾಗುವಂಥ ಅಕ್ಕಿ ಪಾಯಸ ಮಾಡಿ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಹಿಡಿಯಷ್ಟು ಅಕ್ಕಿಯನ್ನು ತೊಗೊಂಡು ನೀಟಾಗಿ ಕೆಂಪಳ್ಳಾಗಂಗೆ ಹುರಿತಾಯಿರಿ. ಅದಕ್ಕೆ ಒಂದು 10 ಗ್ರಾಮಷ್ಟು ಗಸಗಸೆ ಕೂಡ ಹಾಕ್ಕೊಂಡು ನೀಟಾಗಿ ಈ ಥರ ಕೆಂಪಳ್ಳಾಗೋ ಥರ ಹುರಿದಿಟ್ಕೋಬೇಕು. ಮೊದಲೇ ಒಂದು 2 ಅವರ್ ಮುಂಚೆನೇ ಒಣ ಕೊಬ್ಬರಿಯನ್ನು ಸ್ಲೈಸಸ್ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಅದನ್ನು ನೀರಿಗೆ ಹಾಕಿ ನೆನೆಸಿಟ್ಕೊಳ್ಳಿ. ಒಂದು 10ರಿಂದ 12 ಬಾದಾಮಿ ಕೂಡ ಹಾಕ್ಕೊಬೇಕು, ತುಂಬ ಚೆನ್ನಾಗಿರುತ್ತೆ. ಒಂದು 2 ಅವರ್ ಇದು ನೆಂದಾದಮೇಲೆ ಅದಕ್ಕೆ ಒಂದು 2 ಏಲಕ್ಕಿ ಕೂಡ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಟೈಪು ಅದು ಗ್ರೈಂಡ್ ಆಗಿರಬೇಕು. ಒಂದು 90% ಗ್ರೈಂಡ್ ಆಗಿದ್ದರೆ ಸಾಕು. ನೆಕ್ಸ್ಟು ಒಂದು ಬಾಣಲಿ ಇಲ್ಲ ಒಂದು ತಪ್ಪಲೆಗೆ ನಾನು ಒಂದು ಲೋಟದಷ್ಟು ನೀರನ್ನು ಇಟ್ಟು ನೀಟಾಗಿ ಸ್ವಲ್ಪ ಕುದಿ ಬರೋದಕ್ಕೆ ಬಿಡ್ತೀನಿ. ಸ್ವಲ್ಪ ನೀರನ್ನು ಬಳಸ್ಕೊಳ್ಳಿ ಸಾಕು. ಅದಕ್ಕೆ ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ನೋಡಿಕೊಂಡು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಒಂದು ಕುದಿ ಬರೋವರೆಗೂ ನೀವು ಇಟ್ಕೋಬೇಕು. ನೋಡಿ, ಈ ಥರ ಒಂದು ಕುದಿ ಬರ್ತಾ ಇದೆ ಅಂತ ಆಗ್ತಿದ್ದಂಗೆ ಒಂದು ಸೌಟನ್ನು ತೊಗೊಂಡು ನೀಟಾಗಿ ಅದನ್ನು ರೊಟೇಟ್ ಮಾಡ್ಕೊಳ್ಳಿ. ಇದಾದ ನಂತರ ಅದಕ್ಕೆ ನೀವು ಏನು ರುಬ್ಬಿರೋವಂಥ ಮಿಶ್ರಣ ಕೂಡ ಹಾಕ್ಕೋಬೇಕು. ಅಕ್ಕಿ ಪಾಯಸ ಮಾಡಬೇಕಾದ್ರೆ ಮೇನ್ ಥಿಂಗ್ ಇದಕ್ಕೆ ಒಂದು ಕೈಯಲ್ಲಿ ಸೌಟ್ ಆಡ್ತಾನೆ ಇದನ್ನು ರುಬ್ಬಿರುವಂಥ ಮಿಶ್ರಣ ಕೂಡ ಹಾಕ್ಕೊಂಡು ಒಂದು ಕೈಯಲ್ಲಿ ಕೈ ಆಡ್ತಾ ಇರಬೇಕು. ಯಾಕೆ ಅಂತಂದರೆ ಇದು ಅಕ್ಕಿ ಪಾಯಸ ಆಗಿರೋದ್ರಿಂದ ತಳ ಹಿಡಿಬೋದು. ಹಾಗಾಗಿ ಒಂದು 2 ನಿಮಿಷ ಇದನ್ನು ಕೈ ಆಡ್ತಾನೆ ಇರಿ. ಹೀಗೆ ಇದಾದ ನಂತರ ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡಿ. ನೆಕ್ಸ್ಟು ನಾನಿಲ್ಲಿ ತುಪ್ಪದಲ್ಲಿ ಹುರಿದಾಕೊಳ್ಳೋದಕ್ಕೆ ಅಂತ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪಿಸ್ತಾ ಕೂಡ ತೊಗೊಂಡಿದ್ದೀನಿ. ಒಂದು 2ರಿಂದ 3 ಚಮಚದಷ್ಟು ತುಪ್ಪನ ಹಾಕ್ಕೊಂಡು ಬಿಸಿ ಆಗ್ತಿದ್ದಂಗೆ ಏನು ನೀವು ತೊಗೊಂಡಿರ್ತೀರಲ್ಲ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪಿಸ್ತಾನ ಸ್ವಲ್ಪ ಜಜ್ಜಿಟ್ಕೊಂಡು ಸ್ವಲ್ಪ ಅದನ್ನು ನೀಟಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡಿ ಗಾರ್ನಿಷ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು 2 ನಿಮಿಷ ಅದನ್ನು ಕುದಿಯೋದಕ್ಕೆ ಬಿಡಿ. ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಈ ಥರ ತುಪ್ಪದಲ್ಲಿ ನೀಟಾಗಿ ರೋಸ್ಟ್ ಆಗ್ತಿದ್ದಂಗೆ ಅದು ಕುದೀತಾ ಇರುವಂಥ ಅಕ್ಕಿ ಪಾಯಸಕ್ಕೆ ಅಷ್ಟನ್ನು ಕೂಡ ಹಾಕಿ ಒಂದು 2 ನಿಮಿಷ ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ. ಇಲ್ಲಿ ಅಕ್ಕಿ ಪಾಯಸ ರೆಡಿಯಾಗೋಯಿತು. ತುಳಸಿ ಪೂಜೆಗೆ ತುಂಬಾ ಶ್ರೇಷ್ಠವಾದ ನೈವೇದ್ಯ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ವಿಡಿಯೋ ಇಷ್ಟ ಆದಲ್ಲಿ ಕೊನೆವರೆಗೂ ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಕೀಪ್ ಸಪೋರ್ಟಿಂಗ್.